ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವನ್. ಪಾಕ್ ಜೊತೆಗೆ ಮಾತುಕತೆ ಮಾಡಿ, ಪಾಕ್ ಜೊತೆಗೆ ಮಾತುಕತೆ ಮಾಡಿ, ಪಾಕಿಸ್ತಾನ ಜೊತೆಗೆ ಮಾತುಕತೆ ಮಾಡಿ, ಎಲ್ಲ ಕಡೆಯಿಂದ ಇದು ಬರ್ತಾ ಇದೆ ಪ್ರೆಷರ್. ಯುದ್ಧ ಬೇಡ, ಯುದ್ಧ ಬೇಡ, ಯುದ್ಧ ಪ್ರಿಯ ರಷ್ಯಾ ಕೂಡ ಬೇಡ, ಯುದ್ಧ ಹೊಂದಾಣಿಕೆ ಮಾಡಿಕೊಳ್ಳಿ. ಮಾರಿಯಾ ಜಕರೋವಾ ವಿದೇಶಾಂಗ ಸಚಿವೆ ಒತ್ತಡ ತರ್ತಾ ಇದ್ದಾರೆ. ರಷ್ಯಾದ್ದು ಪುತಿನ್ ಅವರು ಯುದ್ಧ ಬೇಡ ಅಂತ ಸಂದೇಶ ಕಳಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಮ್ಮ ಟ್ರಂಪ್ ಅವರಂತೂ ಯುದ್ಧ ಬೇಕಾಗಿಲ್ಲ, ವ್ಯಾಪಾರ ಮಾಡೋಣ, ಹೊಸದು ಶುರು ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಚೈನಾ ಸಹಿತ ಮಾತುಕತೆಗೆ ಮುಂದಾಗಲಿ ಅಂತ ಹೇಳ್ತಾ ಇದ್ದಾರೆ. ಮಾತುಕತೆ ಮಾಡಿರಿ, ಬಗೆಹರಿಸ್ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಇವರೇನು ಯುದ್ಧದ ದುಷ್ಪರಿಣಾಮದ ನೆಲೆಗಟ್ಟನ್ನು ಮಾತಾಡ್ತಾ ಇದ್ದಾರೋ ಅದು ಇವ್ರು ಮತ್ತೆ ಅನ್ನೋದು ಸ್ವಾರ್ಥದ ಈ ದೇಶಗಳದೆಲ್ಲ ಅದು ಒಂದಂತೂ ಸ್ಪಷ್ಟ ಆಗ್ತದೆ. ಇದರಲ್ಲ ಭಾರತವನ್ನು ಏಕಾಂಗಿ ಮಾಡುವಂಥ ಪ್ರಯತ್ನ ನಡೆದು ಯಾಕೆ ಅನ್ನೋದಕ್ಕೆ ಇನ್ನೂ ಉತ್ತರ ಸಿಗ್ತಾ ಇಲ್ಲ. ಯಾಕಂದ್ರೆ ನಿಧಾನಕ್ಕೆ ನಮ್ಮ BJP ಸರ್ಕಾರ ಆದರೂ ಸಹಿತ ಧರ್ಮದ ನೆಲೆಗಟ್ಟಿನಲ್ಲಿ ರಾಜಕೀಯ ಮಾಡೋದು ನಾವು ನೋಡ್ತಾ ಬಂದಿದ್ದೀವಿ. ಹಿಂದುತ್ವದ ನೆಲೆಗಟ್ಟಿನಲ್ಲೇ ರಾಜಕೀಯ ಮಾಡೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ಜಗದಲ್ಲಿ ಭಾರತ ಬಿಟ್ಟರೆ ಹಿಂದುತ್ವ ಇರುವಂಥ ದೇಶ, ಹಿಂದುತ್ವ ನೆಲೆಗಟ್ಟಿನ ರಚನಾ ದೇಶ ನೇಪಾಳ. ಇನ್ನು ಅಲ್ಲೇ ಬೌದ್ಧ ಧರ್ಮ, ಆ ಧರ್ಮ, ಈ ಧರ್ಮಗಳು, ಬೇರೆ ಬೇರೆ ಧರ್ಮಗಳು ಇದ್ದು ನಾವು ನೋಡ್ತಾ ಇದ್ದೀವಿ. ಹಿಂದೂ ಧರ್ಮ ಮ್ಯಾಕ್ಸಿಮಮ್ ಇರೋದು ಭಾರತ ಮತ್ತು ನಮ್ಮ ನೆರೆ ನೇಪಾಳದಲ್ಲಿ. ಇದು ಆ ನೆಲೆಯಲ್ಲಿ ಏನಾದರೂ ಬದಲಾಗ್ತಾ ಇದೆಯಾ? ಇವತ್ತು ಮುಸ್ಲಿಂ ಅಥವಾ ಇಸ್ಲಾಂ ದೇಶಗಳು, ಇನ್ನೊಂದು ಕಡೆ ಕ್ರಿಶ್ಚಿಯನ್ ದೇಶಗಳು ಒಂದಾಗ್ತಾ ಇದ್ದಾವ. ಯಾಕಂದ್ರೆ ಕಾಂಗ್ರೆಸ್ ಇದ್ದ ಇಂಥ ಮಾತುಗಳು ಕೇಳಿ ಬರ್ತಾ ಇರಲಿಲ್ಲ. ಇವತ್ತು ಈ ಮಾತುಗಳು ಕೇಳಿ ಬರ್ತಾ ಇದ್ದಾವ. ಇರಾನ್ ಅತ್ಯಂತ ಕಟು ವಿರೋಧಿ ಅಮೆರಿಕಾಗೆ, ಅದು ಇವತ್ತು ಅದ್ರ ಜೊತೆ ಹೊಂದಾಣಿಕೆ ಮಾಡ್ತಾ ಇದೆ. ಇರಾನಕ್ಕೆ ವ್ಯಾಪಾರಕ್ಕಾಗಿ ಹೋಗುವಂಥ ಮಾತು ಮಾತಾಡ್ತಿದ್ದಾರೆ. ಟ್ರಂಪ್ ಅವರು ಮಿಡ್ಲ್ ಈಸ್ಟ್ ಮುಸ್ಲಿಂ ದೇಶಗಳ ಗುಂಪು, ಅಲ್ಲಿ ನೀವು ನೋಡಿದ್ರಿ ಈಗಾಗಲೇ ಅರೇಬಿಯಾದಲ್ಲಿ ಅಲ್ಲಿ ಇಲ್ಲಿ ಈ ಒಂದು ನೆಲೆಗಳಲ್ಲಿ ಏನು ಮಾತಾಡಿದರು ಟ್ರಂಪ್ ಅವರು, ಅವೆಲ್ಲ ಮುಸ್ಲಿಂ ದೇಶಗಳು. ಜೊತೆಗೆ ಸಿರಿಯಾ ಅತ್ಯಂತ ಭಯೋತ್ಪಾದಕ